ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಕರ್ನಾಟಕದ ಒಂದು ಸಣ್ಣ ಗ್ರಾಮದ ಪರಿಸರದಲ್ಲಿ ರಾಜಮ್ಮ ಅನ್ನುವ ಹೆಂಗಸು ಬದುಕಿನ ಸಾಗರವನ್ನು ಹುಟ್ಟಿನಿಂದಲೇ ಈಜುತ್ತಾ ಬಂದಿದ್ದಳು. ಅವಳ ಬಾಲ್ಯವೆಂದರೆ ಬಡತನದ ಕಡಲು. ಅರಣ್ಯ ಪ್ರದೇಶದಲ್ಲಿರುವ ಬಂಡೆಯ ಹಾಗಿರುವ ಹಿಂದಿನ ಭಾಗ ಹೆಜ್ಜೆ ಹೆಜ್ಜೆಗೂ ಅಲುಗುತ್ತಾ ನೋಡುಗರ ಕಂಬಗಳನ್ನು ಏಳಿಸುತ್ತದೆ. ಅವುಗಳಲ್ಲಿರುವ ಅತಿಯಾದ ಶ್ರೀಮಂತಿಕೆಯಾಗಿತ್ತು. ತಂದೆ ತಾಯಿಯರು ಜಮೀನುದಾರರು. ಜಮೀನಿನಲ್ಲಿ ಕೂಲ ಕೆಲಸ ಮಾಡಿ ಇಬ್ಬರು ಮಕ್ಕಳನ್ನು ಸಾಕುವುದು ಒಂದು ಯುದ್ಧದಂತಿತ್ತು. ಆದರೆ ಅವಳ ತಾಯಿ ಗಿರಿಜಾಣಿಗೆ ತನ್ನ ಮಗಳ ಹಿಂದಿನ ಭಾಗ ಮತ್ತು ಬಿಗಿಯಾದ ಹಣ್ಣುಗಳ ಮೇಲೆ ತುಂಬಾನೇ ಹೆಮ್ಮೆ ಇತ್ತು. ಯಾಕಂದ್ರೆ ಈಗಿನ ಕಾಲದ ಹುಡುಗರು ಅವುಗಳನ್ನೇ ನೋಡಿ ಮದುವೆಗೆ ಒಪ್ಪಿಕೊಳ್ಳುವುದು ಅಂತ. ರಾಜಮ್ಮ ಚಿಕ್ಕವಳಿದ್ದಾಗಲೇ ಅವಳ ಕಣ್ಣುಗಳು ಬಡತನದ ಕಠೋರ ಸತ್ಯವನ್ನು ನೋಡಿ ಗಟ್ಟಿಗಳಿಂದ ಕೂಡಿದ್ದವು. ತನ್ನ ಹೂವಿನ ಕಡೆಗೆ ಗಮನ ಕೊಡದೆ ಗರಿಕೆ ಹುಲ್ಲಿನಂತೆ ಬೆಳೆದಿದ್ದವು. ಹುಲ್ಲುಗಳನ್ನು ತೆಗೆಯದೆ ನೋಡಿದರೆ ಅಸಹ್ಯ ಹುಟ್ಟುವಂತೆ ಇಟ್ಟುಕೊಂಡಿದ್ದಳು. ಬಡತನದಲ್ಲಿ ಬೆಳೆದರೂ ಅವಳಿಗೊಂದು ಗಟ್ಟಿ ಮನಸ್ಥಿತಿ, ಸ್ವಾಭಿಮಾನವಿತ್ತು. ಅವಳು ತನ್ನ ಕೈಲಾದಷ್ಟು ಕೆಲಸ ಮಾಡಿ ತನ್ನ ಸಂಬಳಕ್ಕೆ ಸಹಾಯ ಮಾಡುತ್ತಿದ್ದಳು. ಹೀಗೆ ದಿನಗಳು ಕಳೆದಂತೆ ಯುವತಿಯಾಗುತ್ತಾ ಅವಳ ಜೀವನದಲ್ಲಿ ಚಿಕ್ಕಣ್ಣ ಎನ್ನುವವನು ಪ್ರವೇಶಿಸಿದ. ಚಿಕ್ಕಣ್ಣನು ಚಿಕ್ಕವನಿಂದಲೂ ಅವನ ಮನೆಗೆ ಹೋಗಿ ಯಾರೂ ಇಲ್ಲದ ಸಮಯದಲ್ಲಿ ಅವಳ ಚಪಾತಿ ತಿಂದು ಉಬ್ಬಿಸಬೇಕೆಂದು ಅಂದುಕೊಂಡಿದ್ದ. ಆದರೆ ಅವನ ದುರದೃಷ್ಟಕ್ಕೆ ಅದನ್ನು ಒಂದು ಸಲವೂ ನೋಡಲು ಕೂಡ ಆಗಿರಲಿಲ್ಲ. ಒಂದು ದಿನ ಮನೆಯಲ್ಲಿ ಹಿತ್ತಲಿನ ತೋಟದಲ್ಲಿ ಕುಳಿತುಕೊಂಡು ನೀರು ಹರಿಸುವುದನ್ನು ನೋಡಿದ್ದ ಬಿಟ್ಟರೆ ಇನ್ನೇನು ಕೂಡ ನೋಡಿರಲಿಲ್ಲ. ಅವತ್ತಿನಿಂದ ಅದನ್ನೇ ನೆನೆದು ಜಟಕ ಗಾಡಿ ಹೊಡೆದು ಅಂಟಿನ ನೀರು ಚೆಲ್ಲುವುದು ದೈನಂದಿನ ಕೆಲಸವಾಗಿ ಬಿಟ್ಟಿತ್ತು. ಚಿಕ್ಕಣ್ಣನೂ ಸಹ ರಾಜಮ್ಮಾಳೆ ಹಾಗೆಯೇ ಬಡ ಪರಿವಾರದಿಂದ ಬಂದವನು. ಇಬ್ಬರು ಒಂದೇ ಗ್ರಾಮದವರು, ಒಂದೇ ಸಮಾಜದ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳೆದವರು. ಚಿಕ್ಕಣ್ಣ ಮತ್ತು ರಾಜಮ್ಮನಿಗೆ ಜೀವನದ ಕಷ್ಟ ಸುಖಗಳ ಅರಿವಿದ್ದರಿಂದ ಶ್ರಮಿಸುವ ಸ್ವಭಾವವಿತ್ತು. ಹಾಗಾಗಿ ಇಬ್ಬರ ಮಧ್ಯೆ ಪ್ರೀತಿ ಬೆಳೆಯಿತು. ಮನೆತನದವರ ಒಪ್ಪಿಗೆ ಸಿಕ್ಕಿತು ಮತ್ತು ಸರಳವಾದ ಮದುವೆಯಾದರು. ಚಿಕ್ಕಣ್ಣನು ಯಾವಾಗ ಚಪಾತಿ ತಿನ್ನುವುದಕ್ಕೆ ಕೊಡ್ತಾಳೆ ಅಂತ ಬಕಪಕ್ಷಿಯಂತೆ ಕಾಯುತ್ತಿದ್ದ. ಆದರೆ ರಾಜಮ್ಮ ತನ್ನ ಒಂದು ಷರತ್ತನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಳು. ಅದೇನಪ್ಪ ಅಂದ್ರೆ, ನಾವಿನ್ನು ಒಂದೇ ಗುರಿಯಾಗಿ ಶ್ರಮಿಸೋಣ. ನಾನು ನಿನ್ನ ಜಮೀನಿನ ಜೊತೆಗೆ ನನ್ನ ತಂದೆಯ ಜಮೀನಲ್ಲೂ ಬೆಳೆ ಬೆಳೆಯುವುದನ್ನು ಮುಂದುವರಿಸುತ್ತೇನೆ. ಬರುವ ಲಾಭ ಖರ್ಚು ಎಲ್ಲವನ್ನೂ ಕೂಡ ಕೆಲಸಕ್ಕೆ ತಕ್ಕಂತೆ ಸಮಾನವಾಗಿ ಹಂಚಿಕೊಳ್ಳಬೇಕು. ಒಂದು ವೇಳೆ ಮಕ್ಕಳಾದರೆ ಅವರ ಖರ್ಚು ಕೂಡ ಸಮ ಎಂದು ಹೇಳಿದಳು. ಅವನು ರಾಜಮ್ಮಳ ದೃಢ ಸ್ವಭಾವ ಮತ್ತು ನ್ಯಾಯಬದ್ಧತೆಯನ್ನು ಮನಸಾರೆ ಮೆಚ್ಚಿ ಮರುದಿನ ಸೂರ್ಯ ಉದಯಿಸುವುದಕ್ಕೆ ಮೊದಲೇ ಅವಳ ಕೆಂದಾವರೆ ಹೂವನ್ನು ಕಣ್ತುಂಬಿಕೊಂಡ. ಅದರ ಮಕರಂದ ಕುಡಿದು ತನ್ನ ಸೊಕ್ಕು ಹಿಡಿದಿರುವ ಗದೆಯಿಂದ ಅರಾವಳಿ ಬೆಟ್ಟದ ನಡುವಲ್ಲಿರುವ ಸುಂದರವಾದ ಗುಹೆಯಂತೂ ಕೊರೆದ. ಜ್ವಾಲಾಮುಖಿಯಂತೆ ಬಿಸಿಯಾಗುತ್ತಿದ್ದ ನೀರು ತುಂಬಿಸಿದ. ಅವನು ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಹೀಗೆ ಅವರಿಬ್ಬರ ಜೀವನವು ಸಹಭಾಗಿತ್ವವಾಗಿ ಅಡಿಪಾಯದ ಮೇಲೆ ನಡೆಯತೊಡಗಿತು. ಪ್ರತಿದಿನ ಹೂವಿಗೆ ಚಡಿಯೇಟನ್ನು ಹಾಕಿ ಅದನ್ನು ಬೇಕರಿಯಲ್ಲಿರುವ ಸಿಗುವ ಉಬ್ಬಿದ ಬನ್ ರೀತಿ ಮಾಡಿ ಅದರ ಸೌಂದರ್ಯವನ್ನು ನೋಡುತ್ತಿದ್ದರೆ ಪ್ರಕೃತಿಯು ನಾಚಿ ನೀರಾಗುವಂತೆ ಮಾಡಿದ್ದ. ರಾಜಮ್ಮ ಬಿಸಿಲಿನಲ್ಲಿ ಮಳೆಯಲ್ಲಿ ಗೊಡ್ಡ ನೆಲದ ತುಳಿದು ಬೆಳೆ ಬೆಳೆಯುತ್ತಿದ್ದಳು. ಬಿಸಿಲಿನ ಉಷ್ಣತೆಗೆ ಅವಳನ್ನು ಹೊಂದಿಕೊಳ್ಳುವ ಚರ್ಮವು ಕ್ರಮೇಣ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಆ ಕಪ್ಪು ಬಣ್ಣವು ಅವಳ ಪರಿಶ್ರಮ, ಧೈರ್ಯ ಮತ್ತು ಜೀವನದ ಹೋರಾಟದ ಮುದ್ರೆಯಾಗಿತ್ತು. ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಕೆಂಪು ಹೆಂಗಸರು ಬೇಕು ಅಂತಾನೆ ಅವಳ ಜೊತೆ ಮಾತನಾಡುತ್ತಾ ಆ ಸಮಯದಲ್ಲಿ ಹೊರಗೆ ಬಂದಿರುವ ಅರ್ಧ ಭಾಗದಷ್ಟು ಹಣ್ಣುಗಳ ಜೊತೆ ಮಧ್ಯದಲ್ಲಿರುವ ಗೆರೆಯನ್ನು ನೋಡಿ ಖುಷಿ ಪಡುತ್ತಿದ್ದರು. ಅಲ್ಲೇ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ಜಟಕ ಹೊಡೆದು ಬರುತ್ತಿದ್ದರು. ಕೆಲವರು ಒಳಗಿದ್ದನ್ನು ತೆಗೆದು ಅವಳಿಗೆ ಕಾಣುವ ಹಾಗೆ ನೀರು ಸುರಿಸುತ್ತಿದ್ದರು. ಈ ಸುಂದರವಾದ ವಾತಾವರಣವನ್ನು ನೋಡಿದ ಮೇಲಾದರೂ ಆಸೆ ಉಕ್ಕಿ ಹರಿದು ತಮ್ಮ ಕಡೆ ಬರಬಹುದು ಅಂತ ಹಗಲು ಕನಸು ಕಾಣುತ್ತಿದ್ದರು. ಆದರೆ ಅವಳು ತುಂಬಾ ಶಾಂತ ಸ್ವಭಾವದವಳು. ಒಂದು ವೇಳೆ ಕೆಂಪು ಟೋಪಿಯ ಗದೆ ನೋಡಿದರೂ ಸಹ ತನ್ನ ಕೆಲಸದಲ್ಲಿ ಮಗ್ನಳಾಗುತ್ತಿದ್ದಳು. ಚಿಕ್ಕ ವಯಸ್ಸಿನಿಂದಲೂ ಪುರುಷ ಸವಾಸ ಮಾಡದೇ ಇದ್ದುದರಿಂದ ತನ್ನ ಗಂಡ ಚಿಕ್ಕಣ್ಣನನ್ನೇ ಚುಕ್ಕಿ ಜಗತ್ತಿನ ಮಾಡಿಕೊಂಡಿದ್ದಳು. ಅವಳು ನೋಡುತ್ತಿದ್ದರೆ ಪ್ರತಿ ಹೂವಿಗೆ ಕೊಡುತ್ತಿದ್ದ ಪೆಟ್ಟು 2 ದಿನದವರೆಗೆ ನೆನಪಿನಲ್ಲಿಡುವಂತೆ ಮಾಡುತ್ತಿತ್ತು. ಈ ವರ್ಷ ರಾಜಮ್ಮ ಒಳ್ಳೆಯ ಲಾಭ ಬೇಕೆಂದರೆ ಕಬ್ಬನ್ನು ಬೆಳೆಯಲು ನಿರ್ಧರಿಸಿದಳು. ಚಿಕ್ಕಣ್ಣ ತನ್ನ ಅಂಗಡಿಗೆ ರಜೆ ಹಾಕಿ ಚಂದ್ರಣ್ಣ ಎನ್ನುವವನು ಕೆಲಸಗಾರರನ್ನು ಕರೆದುಕೊಂಡು ಬಂದ. 2 ಎಕರೆ ಜಮೀನಿನಲ್ಲಿ ಕಬ್ಬಿನ ಸಸಿಗಳನ್ನು ನೆಟ್ಟ ನಂತರ ಚಂದ್ರಣ್ಣನು ಚಿಕ್ಕಣ್ಣನ ಹತ್ತಿರ ತನ್ನ ಸಂಬಳವನ್ನು ತೆಗೆದುಕೊಂಡು ಮನೆಗೆ ಹೋದ. ಚಂದ್ರಣ್ಣನು ಇದುವರೆಗೂ ಯಾವ ಹೆಂಗಸರ ಸಹವಾಸಕ್ಕೂ ಹೋಗಿರಲಿಲ್ಲ. ಆದರೆ ಒಂದು ದಿನ ಚಿಕ್ಕಣ್ಣನ ಜೊತೆ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಮನೆಯೊಳಗೆ ಹೋದಾಗ ರಾಜಮ್ಮ ತನ್ನ ಕೆಲಸ ಮುಗಿಸಿ ಹಣ್ಣುಗಳಿಗೆ ಕವಚ ಹಾಕದೆ ಕೈನಲ್ಲಿ ಹಿಡಿದುಕೊಂಡು ಬರುವಾಗ ಚಂದ್ರಣ್ಣ ಎದುರುಗಡೆ ಸಿಕ್ಕಿ ಪೂರ್ತಿಯಾಗಿ ಕಣ್ತುಂಬಿಕೊಂಡ. ಮುಜುಗರಕ್ಕೆ ಒಳಗಾದ ರಾಜಮ್ಮ ಅವನು ವಾಪಸ್ ಹೋಗುತ್ತಿರುವವರೆಗೂ ಹೊರಗಡೆಯೇ ಬರಲಿಲ್ಲ. ಚಂದ್ರಣ್ಣನದ್ದು ಏನೂ ತಪ್ಪಿಲ್ಲ ಬಿಡಿ, ಆದರೆ ಅವುಗಳ ಮೇಲೆ ಒಂದು ಕ್ಷಣ ಆಸೆಯಾಗಿತ್ತು. ಹಾಗಾಗಿ ಜಟಕ ಗಾಡಿ ಹೊಡೆದು ಅದನ್ನು ಮರೆತು ಬಿಟ್ಟ. ಅವತ್ತು ಚಂದ್ರಣ್ಣನಿಗೆ ಸಂಬಳ ಕೊಟ್ಟು ಚಿಕ್ಕಣ್ಣ ಸ್ವಲ್ಪ ದಿನದ ಮತ್ತೆ ಕೆಲಸವಿದೆ ಅಂತ ಹೇಳಿದ. ಕ್ರಮೇಣ ಅವುಗಳ ಗದ್ದೆ ಪ್ರಾರಂಭಿಸಿದರು. ಕಬ್ಬು ಬೆಳೆಯುವುದು ಶ್ರಮದ ಕೆಲಸವಾದ್ದರಿಂದ ನೀರುಣಿಸುವವರು, ಗೊಬ್ಬರ ಹಾಕುವುದು, ಕಳೆ ಕೀಳುವುದು
ಎಲ್ಲವೂ ಕೂಡ ಒಬ್ಬರೇ ಮಾಡುವುದು ತುಂಬ ಕಷ್ಟವಾಗಿತ್ತು. ತನ್ನ ತಂದೆಯ ವಯಸ್ಸಾದ ಕಾರಣ ಮತ್ತು ಚಿಕ್ಕಣ್ಣನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣ ಹೆಚ್ಚಿನ ಕೆಲಸವನ್ನು ರಾಜಮ್ಮ ಸ್ವತಃ ಮಾಡಬೇಕಿತ್ತು. ಕಬ್ಬು ನೆಟ್ಟು ನೆಲದಲ್ಲಿ ಆವರಿಸಿದ ನಂತರ ಕಣೆ ತೆಗೆಯುವ ಕಾರ್ಯವೂ ಅಗತ್ಯವಾಗಿತ್ತು. ಒಬ್ಬಂಟಿಯಾಗಿ ಇದನ್ನು ಮಾಡಲು ಸಾಧ್ಯವಿಲ್ಲ ಅಂತ ಚಂದ್ರಣ್ಣನ ಹತ್ತಿರ ಹೋಗಿ ದಿನಕ್ಕೆ 500 ರೂಪಾಯಿ ಮತ್ತು ತಿಂಡಿ ಜೊತೆ ಮಧ್ಯಾಹ್ನದ ಊಟ ಕೊಡುತ್ತೇನೆ ಅಂತ ಹೇಳುವುದರ ಜೊತೆಗೆ ಕೆಲಸ ಮುಗಿದ ನಂತರ ತನ್ನ ಗಂಡ ಚಿಕ್ಕಣ್ಣನ ಸಂಬಳವನ್ನು ಕೊಡುತ್ತಾನೆಂದು ಹೇಳಿದಳು. ಮುಖ್ಯವಾಗಿ ಕಬ್ಬು ಕಟಾವು ಮಾಡುವ ಸಮಯದಲ್ಲಿ ಮತ್ತೆ ಬಂದು ಸಹಾಯ ಮಾಡಬೇಕೆಂದು ಕೇಳಿಕೊಂಡಳು. ಅದಕ್ಕೆ ಚಂದ್ರಣ್ಣನು ಸಂತೋಷದಿಂದ ಒಪ್ಪಿದ್ದ. ಚಂದ್ರಣ್ಣನು ಸೂರ್ಯನ ಉಷ್ಣವನ್ನು ಲೆಕ್ಕಿಸದೆ ಕಷ್ಟಪಟ್ಟು ಕಬ್ಬಿನ ಗದ್ದೆಯಲ್ಲಿ ಕಳೆ ಕೀಳುತ್ತಿದ್ದ. ರಾಜಮ್ಮ ಅವನೊಂದಿಗೆ ಸಹಕರಿಸುತ್ತಿದ್ದಳು. ನೀರು ಕುಡಿದು ಕೆಲಸ ಮಾಡುತ್ತಿದ್ದಳು. ಒಮ್ಮೊಮ್ಮೆ ಚಂದ್ರನಿಗೆ ಕಾಣದಂತೆ ಆಚೆ ಹೋಗಿ ನೀರು ಹಾರಿಸಿ ಬಂದು ಕೆಲಸದಲ್ಲಿ ತೊಡಗುತ್ತಿದ್ದರೆ ಚಂದ್ರಣ್ಣನು ಪಕ್ಕದಲ್ಲಿ ರಾಜಮ್ಮ ಇರುವುದನ್ನೇ ಲೆಕ್ಕಿಸದೆ ಸ್ವಚ್ಛವಾದ ವಾತಾವರಣದ ಮಧ್ಯೆ ತನ್ನೊಳಗಿದ್ದ ವನಕೆ ತೆಗೆದು ಕಬ್ಬಿನ ಗದ್ದೆಗೆ ನೀರು ಬಿಡುತ್ತಿದ್ದ. ನಿಜ ಹೇಳಬೇಕೆಂದರೆ ರಾಜಮ್ಮ ಒಂದು ಸಲ ಅದರ ಕಡೆ ಕಣ್ಣು ಹಾಯಿಸಿದ್ದಿಲ್ಲ. ಬೆಳೆದ ಕಬ್ಬಿನ ಬುಡದಂದಿದ್ದ ಕಂಪ ನೋಡಿ ತುಂಬಾನೇ ಗಾಬರಿಪಟ್ಟಿದ್ದಳು. ಅವಳು ಮಧ್ಯಾಹ್ನದ ಊಟವನ್ನು ತಾನೇ ತಯಾರಿಸಿ ತಂದುಕೊಡುತ್ತಿದ್ದಳು. ಹೀಗೆ ಹಲವು ದಿನಗಳು ಕಳೆದು ಕೆಲಸ ಮುಗಿದ ಮೇಲೆ ಕಬ್ಬಿನ ಗದ್ದೆ ಸ್ವಚ್ಛವಾಗಿ ಕಾಣತೊಡಗಿತು. ಕೆಲಸ ಮುಗಿದ ದಿನ ಅವನಿಗೆ ಅರ್ಧದಷ್ಟು ಹಣ ಕೊಟ್ಟು, ನೀನು ಕೆಲಸ ಮಾಡಿದ್ದಕ್ಕೆ ಹಣವನ್ನು ನಿಸ್ಸಂಶಯವಾಗಿ ಕೊಡುತ್ತೀವಿ, ಆದರೆ ಈಗ ಸ್ವಲ್ಪ ಕಡಿಮೆ ಇದೆ, ಖಂಡಿತವಾಗಿ ಬಾಕಿ ಇಡೋದಿಲ್ಲ ಅಂದಳು. ಚಂದ್ರನಿಗೂ ಕಷ್ಟಗಳ ಬಗ್ಗೆ ಅರಿವಿದ್ದರಿಂದ ಸರಿ ಅಂತ ಹೇಳಿದ. ರಾಜಮ್ಮ ಅವನ ಹತ್ತಿರ ಕಬ್ಬು ಕಟಾವು ಮಾಡುವಾಗ ನೀನು ಬರಲೇಬೇಕು, ನಾವು ನಿನಗೆ ಮುಂಚೆ ಹೇಳಿದ್ದೇವೆ ಅಂತ ಹೇಳಿದಳು. ಚಂದ್ರನು ಸರಿ ಅಂತ ಹೇಳಿ ತನ್ನ ಮನೆಗೆ ಹೊರಟು ಕಬ್ಬು ಬೆಳೆದ ಕಟಾವಿಗೆ ತಯಾರಾಗುವುದು ನಿಜ. ಆದರೆ ರಾಜನಿಗೆ ಕೊಡಬೇಕಿದ್ದ ಬಾಕಿ ಹಣ ಹಾಗೆಯೇ ಉಳಿದಿತ್ತು. ರಾಜಮ್ಮ ಚಂದ್ರನನ್ನು ಕರೆದಾಗ ಅವನು ಹಣದ ವಿಷಯದ ಬಗ್ಗೆ ಮಾತನಾಡದೆ ಈ ಸಾರಿ ತನ್ನ ಕೆಲಸ ಸಂಬಳದ ಜೊತೆಗೆ ಬಾಕಿ ಇರುವ ಹಣವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ ಅಂದುಕೊಂಡು ಕಬ್ಬು ಕಡಿಯುವುದಕ್ಕೆ ಬಂದ. ಮತ್ತೆ ಕಷ್ಟಪಟ್ಟು ಕೆಲಸ ಮಾಡತೊಡಗಿದ. 1 ಎಕರೆ ಜಮೀನಿನ ಕಬ್ಬನ್ನು ಕಟಾವು ಮಾಡುವುದು ಪೂರ್ಣಗೊಂಡಿತು. ಆ ದಿನ ಸಂಜೆ ರಾಜಮ್ಮ ಚಂದ್ರಣ್ಣನನ್ನು ಕರೆದು ಹೇಳಿದಳು, ಚಂದ್ರಣ್ಣ, 1 ಎಕರೆ ಕಬ್ಬು ಕಟಾವು ಆಯಿತು, ಉಳಿದದ್ದು ಸ್ವಲ್ಪ ದಿನಗಳ ಬಳಿಕ ಕಟಾವು ಮಾಡೋಣ. ನಿನಗೆ ಕೊಡಬೇಕಾದ ಬಾಕಿ ಹಣದ ಜೊತೆ ಈ ಸರಿಯೂ ಸಂಬಳದ ನಾಳೆ ಕೊಡ್ತೇನೆ ಅಂದಳು. ಅವನು ಆಯ್ತು ಅಂತ ಹೇಳಿ ಮನೆಗೆ ಹೊರಟ. ಆದರೆ ನಾಳೆ ಎನ್ನುವುದು ಮುಂದಕ್ಕೆ ಹೋಗುತ್ತಲೇ ಇತ್ತು. 1 ವಾರ ಕಳೆದರೂ ರಾಜಮ್ಮ ಚಂದ್ರಣ್ಣನಿಗೆ ಹಣವನ್ನು ಕೊಡಲೇ ಇಲ್ಲ. ಹೀಗೆ 2 ವಾರ ಕಳೆದ. ಚಂದ್ರಣ್ಣನ ಸಹನೆ ದೋಣಿ ಬಡಿದಾಯಿತು. ರಾಜಮ್ಮಳ ಮನೆ ತುಂಬ ಕೋಪ ಬಂದು ಅವತ್ತು ಹಣ ಕೊಡದಿದ್ದರೆ ಅವಳ ಮನೆಗೆ ಹೋಗಿ ಉಬ್ಬಿದ ಚಪಾತಿಯನ್ನು ಛಿದ್ರ ಮಾಡಿ ಹಣವನ್ನು ತಂದೆ ತರುತ್ತೇನೆ ಅಂತ ಅಂದುಕೊಂಡು ಅವಳ ಮನೆಗೆ ಹೊರಡಲು ಸಿದ್ಧನಾದ. ಅವತ್ತು ರಾಜಮ್ಮ ತನ್ನ ಕಬ್ಬಿನ ಗದ್ದೆಗೆ ಹೋಗಿದ್ದಳು. ಕಬ್ಬುಗಳು ಪೂರ್ಣವಾಗಿ ಬೆಳೆದು ಕಟಾವಿಗೆ ಸಿದ್ಧವಾಗಿ ನಿಂತಿದ್ದರಿಂದ ಅವುಗಳ ಎತ್ತರ ಮತ್ತು ದಪ್ಪವನ್ನು ನೋಡಿ ಅವನ ಮನಸ್ಸು ಸಂತೋಷದಿಂದ ನೆರೆಯಿತು. ಅವಳು ಕಬ್ಬಿನ ಗದ್ದೆಯಲ್ಲಿ ನಡೆದು ನಿಂತ ಸುತ್ತಲೂ ನೋಡುತ್ತಿರುವಾಗ ಚಂದ್ರಣ್ಣನು ಅಲ್ಲಿಗೆ ಬಂದು ಅವನ ಹಣ ಕೇಳಲು ರಾಜಮ್ಮನಿಗೆ ಮನೆಗೆ ಹೋಗಿದ್ದ. ಆದರೆ ಅವಳು ಮನೆಯಲ್ಲಿ ಇಲ್ಲದಿದ್ದರಿಂದ ಗದ್ದೆಗೆ ಹೋಗಿರಬಹುದೆಂದು ಊಹಿಸಿ ಕೋಪದಿಂದ ಅಲ್ಲಿಗೆ ಬಂದಿದ್ದ. ಬಂದವನೇ ಕಬ್ಬಿನ ಗದ್ದೆಗೆ ನುಗ್ಗಿದಾಗ ಎತ್ತರವಾದ ಕಬ್ಬಿನ ಗಿಡಗಳ ನಡುವೆ ಕೂತುಕೊಂಡು ನೀರು ಬೀರುತ್ತಾ ಎದ್ದು ನಿಂತು ಮನೆಗೆ ಹೊರಡೋಣ ಅಂತ ತಿರುಗಾಡಿದಾಗ ರಾಜಮ್ಮ ಅವನನ್ನು ನೋಡಿ ಮೊದಲಿಗೆ ಚಕಿತಳಾದಳು. ಆದರೆ ತಕ್ಷಣವೇ ಸಮಾಧಾನ ಪಟ್ಟಿಕೊಂಡು ಕೆಲಸದ ವಿಷಯವನ್ನೇ ಪ್ರಾರಂಭಿಸಿದಳು. ಓ ಚಂದ್ರಣ್ಣ, ನೀನು ಸರಿಯಾಗಿ ಸಮಯಕ್ಕೆ ಬಂದೆ ನೋಡು. ಕಬ್ಬುಗಳು ಎಷ್ಟು ಚೆನ್ನಾಗಿ ಬೆಳೆದಿವೆ. ನಾಳೆ ನೀನು ಕಟಾವು ಮಾಡಲು ಬರುವುದಿದ್ದರೆ ನಿನಗೆ ಬಾಕಿ ಇರುವ ಎಲ್ಲ ಹಣವನ್ನು ಈ ಸಲ ಪೂರ್ತಿಯಾಗಿ ಕೊಡುತ್ತೇನೆ ಎಂದಳು. ಆದರೆ ಈ ಬಾರಿ ನಾಳೆ ಎಂಬ ಮಾತು ಚಂದ್ರಣ್ಣನ ಕಿವಿಯಲ್ಲಿ ಸಿಡಿಮಿಡಿ ಗುಂಡಾಗಿ ಬಿದ್ದಿತ್ತು. ಏನೇ ಬಿದ್ರಿ, ನನ್ನನ್ನು ಹುಡುಗನನ್ನಾಗಿ ನೋಡ್ಕೊಳ್ಳಬೇಡ. ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ. ನನ್ನ ಸಂಬಳ, ನನ್ನ ಬಾಕಿ ಈಗಲೇ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದ. ರಾಜಮ್ಮ ಅವನ ಕೋಪದಿಂದ ಭಯಭೀತಳಾದಳು ನಿಜ, ಆದರೂ ತನ್ನ ಅಧಿಕಾರವನ್ನು ತೋರಿಸಲು ಪ್ರಯತ್ನಿಸಿದಳು. ಚಂದ್ರಣ್ಣ, ನೀನು ಯಾರಿಗೆ ಜೋರಾಗಿ ಮಾತನಾಡುತ್ತಿದ್ದೀಯಾ? ನಾನು ಹೇಳಿದ್ದೇನೆ, ನಾನು ಕೊಡುತ್ತೇನೆ, ಇದೀಗ ಹೋಗು ಅಂದಳು. ಚಂದ್ರಣ್ಣನ ಕೋಪ ಅಂಕುರವಾಗಿ ಅವನ ಮುಂದೆ ನುಗ್ಗಿ ಒಳಗಿದ್ದ ಗದೆಯನ್ನು ಆಚೆ ತೆಗೆದಾಗ ಕಬ್ಬಿನ ಗದ್ದೆಯ ಸುತ್ತಮುತ್ತಲೂ ಇದ್ದ ಕಪ್ಪೆಗಳು, ಪಕ್ಷಿಗಳು ಹೆದರಿಕೊಂಡು ಭಯದಿಂದ ಕೂಗುತ್ತಾ ಓಡಿ ಹೋದವು. ಅವಳಿಗೆ ಭಯವಾಗಿ ಚಂದ್ರಣ್ಣ, ಏನು ಮಾಡಲು ಹೊರಟಿದ್ದೀಯಾ ಕೇಳುತ್ತಾಳೆ. ಅವನು ಸ್ವಲ್ಪವೂ ತನ್ನ ಬುದ್ಧಿಗೆ ಬಂದಂತೆ, ನೀನು ಬುದ್ಧಿ ಕಲಿಸಲು ಇದರಿಂದ ಮಾತ್ರ ಸಾಧ್ಯ ಎನ್ನುತ್ತಾ ಮುಂದೆ ಬಂದ ಅವಳ ಹಿಂದೆ ಹೋಗುತ್ತಾನೆ. ಕಲ್ಲಿಗೆ ಕಾಲು ತಾಗಿ ಎಡವಿ ಬಿದ್ದಾಗ ಅವಳು ಹಾಕಿದ್ದನ್ನು ತಾನೇ ತೆಗೆದು ಬಿಸಾಡಿದಾಗ ತನ್ನ ಬಾಕಿ ಇರುವ ಹಣವನ್ನು ಇವತ್ತೇ ಕೊಡುತ್ತೇನೆ ಎಂಬ ಭರವಸೆ ಕೊಡುತ್ತಾಳೆ. ಅದಕ್ಕೆ ಅವನು, ಈಗಾಗಲೇ ತುಂಬ ತಡವಾಗಿ ಬಿಟ್ಟಿದೆ, ಮೊದಲು ನನ್ನ ಕೆಲಸವನ್ನು ಮಾಡುತ್ತೇನೆ, ಆಮೇಲೆ ನಿನ್ನ ಮನೆಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಹುಲ್ಲುಗಳ ಮಧ್ಯೆ ಬೆಳೆದಿರುವ ಹೂವನ್ನು ಬಿಡಿಸಿ ನಿಂತಿದ್ದ ಕೆಂಪು ಟೋಪಿಯ ಗದ್ದೆಯನ್ನು ಒಳಗಡೆ ಹಾಕಿ ಹಿಂದೆ ಮುಂದೆ ಮಾಡುತ್ತಾ ಏಟು ಕೊಡುವಾಗ ಆಚೆ ಬರುತ್ತಿದ್ದ ನೀರು ಸುಗಂಧ ಇಡೀ ಜಮೀನನ್ನೇ ಸುತ್ತುವರೆದಿರುತ್ತದೆ. ಜೇನು ಹುಳುಗಳು ಅದರ ಮಕಂದ ಹಿರಣ ಗುಂಪು ಕಟ್ಟಲು ಬಂದಿರುತ್ತವೆ. ರಾಜಮ್ಮಳಿಗೆ ತಾನು ಕೆಲಸದ ಸಂಬಳ ಕೊಡದೆ ತಪ್ಪು ಮಾಡಿಬಿಟ್ಟೆ ಅನಿಸುತ್ತದೆ. ನಿಜ ಅಂದರೆ ಚಂದ್ರಣ್ಣನ ಹಣ್ಣುಗಳ ಕವಚ ತೆಗೆದು ಹೊಟ್ಟೆ ತುಂಬುವ ತನಕ ಚೆನ್ನಾಗಿ ತಿಂದು ಕಬ್ಬಿನ ಗದ್ದೆಯಲ್ಲಿ ನೀರು ತುಂಬಿಸುತ್ತಾನೆ. ರಾಜಮ್ಮ ಕಣ್ಣುಗಳಲ್ಲಿ ನೀರು ಸುರಿಯತೊಡಗಿತ್ತು. ಚಂದ್ರಣ್ಣ ತಾನು ಮಾಡಿದ್ದನ್ನು ನೋಡಿ ತಕ್ಷಣವೇ ತನ್ನ ಕೋಪ ಕಡಿಮೆ ಮಾಡಿಕೊಂಡು, ನನಗೆ ಇವತ್ತೇ ಹಣ ಕೊಟ್ಟು ಹೋಗು ಅಂತ ಹೇಳಿ ಕಬ್ಬಿನ ಗದ್ದೆಯಿಂದ ಮೇಲೆ ಕುಳಿತು ತನ್ನ ಮುಖವನ್ನು ಹೊರಡುತ್ತಾನೆ.
ರಾಜಮ್ಮ ನೆಲದ ಮೇಲೆ ಕುಳಿತು ತನ್ನ ಮುಖವನ್ನು ಹಿಡಿದುಕೊಂಡು ಅಳುತ್ತಾ, ನಾನು ಇವನಿಗೆ ಹಣ ಕೊಡದೇ ಇದ್ದದ್ದು ನನ್ನ ತಪ್ಪು ಅಂತ ಅಂದುಕೊಂಡು ಉಳುನಾಯವಾಗಿ ಎದ್ದು ಕುಂಟುತ್ತಾ ಮನೆಯ ಕಡೆಗೆ ನಡೆದು ಹೋಗುತ್ತಾಳೆ. ಪತಿಯ ಹೆಜ್ಜೆಯಲ್ಲಿ ಕಬ್ಬಿನ ಹಸಿರು ಗದ್ದೆ ಮತ್ತು ನೀಲಿ ಆಕಾಶ ಇವೆಲ್ಲ ಅವಳ ಕಣ್ಣಿಗೆ ಮುಸುಕು ಮುಸುಕಾಗಿ ಕಾಣತೊಡಗಿದವು. ಆ ಸಂಜೆ ಚಿಕ್ಕಣ್ಣನು ಮನೆಗೆ ಬಂದಾಗ ದೃಶ್ಯವನ್ನು ನೋಡಿ ಆಘಾತಪಟ್ಟ. ರಾಜಮ್ಮ ಅಳುತ್ತಾ ನಡುಗುತ್ತಾ ಘಟನೆಯನ್ನು ಹೇಳಿದಾಗ ಚಿಕ್ಕಣ್ಣನ ಕೋಪಕ್ಕೆ ಅಂತ್ಯವಿರಲ್ಲ. ಆದರೆ ಅವನ ಕೋಪ ಚಂದ್ರನ ಮೇಲೆ ಮಾತ್ರ ಅಲ್ಲ, ತನ್ನ ಮೇಲೆಯೂ ಇತ್ತು. ತಾನು ಸರಿಯಾದ ಸಮಯಕ್ಕೆ ಹಣವನ್ನು ಕೊಟ್ಟಿದ್ದರೆ ಇದು ಸಂಭವಿಸುತ್ತಿರಲ್ಲ ಎಂದು ಯೋಚಿಸಿದ. ತಕ್ಷಣವೇ ಚಂದ್ರನ ಮನೆಗೆ ಹೋಗಿ ಅವನನ್ನು ಎದುರಿಸಲು ಅವನಿಗೆ ಶಿಕ್ಷೆ ನೀಡಲು ಸಿದ್ಧನಾದ. ನಿಜ, ಆದರೆ ರಾಜಮ್ಮ ಅವನನ್ನು ತಡೆದ. ನಾವು ಹಣವನ್ನು ತಡವಾಗಿ ಕೊಟ್ಟಿದ್ದಕ್ಕೆ ಈ ತಪ್ಪು ಅಂದಳು. ಅವನ ಮನೆಗೆ ಹೋಗಿ ಅವನಿಗೆ ಕ್ಷಮೆ ಕೇಳಿ ಅವನ ಬಾಕಿ ಹಣವನ್ನು ಕೊಡು, ಆದರೆ ಹೊಡೆಯುವುದು ತಪ್ಪು ಎಂದು ಹೇಳಿದಳು. ಚಿಕ್ಕಣ್ಣನಿಗೂ ಅದು ನ್ಯಾಯಬದ್ಧ ಮೆಚ್ಚುಗೆ ಉಂಟಾಯಿತು. ಅವನು ಚಂದ್ರನ ಮನೆಗೆ ಹೋಗಿ ಹಣವನ್ನು ಕೊಟ್ಟು ತಮ್ಮ ತಪ್ಪನ್ನು ಒಪ್ಪಿಕೊಂಡು. ಆದರೆ ರಾಜಮ್ಮಳ ಮನಸ್ಸಿನ ಘಟನೆ ಗಾಯವಾಗಿ ಬಹಳ ಕಾಲ ಉಳಿಯಿತು. ಬಿಸಿಲಿನ ಶಾಖದಿಂದ ಕಪ್ಪಾದ ಚರ್ಮಕ್ಕೆ ಈಗ ಮಾನಸಿಕವಾದ ನೋವು ಜೋಡಿಸಿಕೊಂಡಿತ್ತು. ಅವಳು ಇನ್ನು ಮುಂದೆ ಎಂದಿಗೂ ಯಾರ ಹಣವನ್ನು ಬಾಕಿ ಉಳಿಸಲಿಲ್ಲ. ಈ ಘಟನೆಯು ಅವಳಿಗೆ ಒಂದು ಕಠೋರ ಪಾಠವನ್ನು ಕಲಿಸಿತ್ತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.